ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಎರ್ಕಾಡಲ್ಲಿ ಇವತ್ತು ಡೇ 3 ಮಾರ್ನಿಂಗ್ ಆಗಿದೆ. ಇವತ್ತು ಸಂಜೆ ಮಧ್ಯಾಹ್ನ ಅಷ್ಟೊತ್ತಿಗೆ ನಾವು ಹೊರಡಬೇಕು. ಇರೋದು ಇನ್ನು ಬಾಕಿ ಏನು ಉಳಿಸಿದೀವೋ ಆ ಪ್ಲೇಸ್ಗಳನ್ನ ನೋಡಿಕೊಂಡು ಇವತ್ತು ನಾವಿಲ್ಲಿಂದ ಹೊರಡೋ ದಿನ. ಬೇಜಾರಾಗ್ತಿದೆ, ಬಟ್ ಓಕೆ, ಇವತ್ತು ಇನ್ನೂ ಮಧ್ಯಾಹ್ನ ತನಕ ಇರ್ತೀವಲ್ಲ, ಸೊ ಅದಕ್ಕೆ ಹ್ಯಾಪಿ. ಇಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬೆಳಗ್ಗೆ ಎದ್ದಿದ್ದೆ ನಾನು. ಇಲ್ಲಂತೂ 2 ಡೇಸ್ ಇದೆ. 2 ಡೇಸ್ ಮಾರ್ನಿಂಗ್ ನಾನು ಇಲ್ಲಿದ್ದಿದ್ದು. ಬೆಳಗ್ಗೆ ಎದ್ದಿದ್ದೆ ನಾನು ಈ ಥರ ಹೊರಗೆ ಬಂದು ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಟೈಮ್ ಕಳಿತೀನಿ. ನಾವು ಇಲ್ಲಿ ತನಕ ಬಂದಿರೋದೇ ಮೇನ್ ಅದೇ ಒಂದು ಕಾರಣಕ್ಕೆ, ಸ್ಟ್ರೆಸ್ ರಿಲೀಫ್ ಮಾಡಿಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ಇರಬೇಕು ಅಂತ ಹೇಳಿ. ಈ ಥರ ಉಯ್ಯಾಲೆ ಇತ್ತು, ಇದರಲ್ಲಿ ಚಿಕ್ಕ ಮಗು ಥರ ಕುತ್ಕೊಂಡು ಆಡ್ತಿದ್ದೀನಿ. ಹಾಡು ಹಾಕ್ಕೊಂಡು ಉಯ್ಯಾಲೆಯಲ್ಲಿ ಆ ಥರ ಕುತ್ಕೊಂಡು ಮ್ಯೂಸಿಕ್ ಕೇಳ್ತಾ ಇದ್ದರೆ, ಓ ಮೈ ಗಾಡ್, ಎಷ್ಟು ಚೆನ್ನಾಗಿರುತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆಮೇಲೆ ರೆಸಾರ್ಟಲ್ಲೇ ನೋಡಿದ್ವಿ. ನಾವು ಸ್ವಲ್ಪ ಬೇಗ ಎದ್ದಿದ್ದಕ್ಕೆ ಇನ್ನೂ ಎಲ್ಲ ಪ್ರಿಪೇರ್ ಆಗ್ತಿತ್ತು, ಬ್ರೇಕ್ಫಾಸ್ಟ್ ಆ್ಯಂಡ್ ಕಾಫಿ. ಅದಕ್ಕೆ ನಾವು ಹೊರಗೆ ಬಂದ್ವಿ. ಇಲ್ಲೊಂದು ಕಾಫಿ ಶಾಪ್ ಇದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕಾಫಿ. ಯಪ್ಪ, ಎಷ್ಟರ ಮಟ್ಟಿಗೆ ಅಂದರೆ ನಾನು ಇಲ್ಲಿ ತನಕ ಈ ಥರ ಕಾಫಿ ಎಲ್ಲಿ ಕೊಡ್ದಿಲ್ಲ, ಅಷ್ಟು ಚೆನ್ನಾಗಿತ್ತು ಕಾಫಿ. ಅದು ಲೇಕ್ ಆಪೋಸಿಟಲ್ಲೇ ಇದೆ. ನೀವು ಯಾರಾದರೂ ಎರ್ಕಾಡ್ಗೆ ಹೋದಾಗ ಈ ಒಂದು ಕಾಫಿ ಶಾಪ್ಗೆ ವಿಸಿಟ್ ಮಾಡೋದನ್ನು ಮರೆತು ಹೋಗಬೇಡಿ, ಬಿಕಾಸ್ ಅಷ್ಟು ಚೆನ್ನಾಗಿದೆ ಕಾಫಿ. ಈ ಥರ ಲೇಕ್ ಆಪೋಸಿಟ್ಟು ಲೇಕ್ ವ್ಯೂ ನೋಡಿಕೊಂಡು ಕಾಫಿ ಕುಡಿಯೋದು ತುಂಬಾ ಚೆನ್ನಾಗಿತ್ತು. ಆಮೇಲೆ ಅಲ್ಲಿಂದ ನಾವು ಒಂದು ಫಿಲ್ಟರು ಆ್ಯಂಡ್ ಒಂದು ಕಾಫಿ ರಾಸ್ದು ತೊಗೊಂಡು ಬಂದ್ವಿ. ಚೆನ್ನಾಗಿತ್ತು. 1200 ಏನೋ ಇತ್ತು. ಅದ್ರ ಜೊತೆ ಒಂದು ಕಾಫಿ ಪ್ಯಾಕೆಟ್ ಇತ್ತು. ಎಕ್ಸ್ಟ್ರಾ ಇನ್ನೂ ಒಂದು 2 ಕಾಫಿ ಪ್ಯಾಕೆಟ್ಸ್ನ ತೊಗೊಂಡು ನಾವು ಅಲ್ಲಿಂದ ಹೊರಟ್ವಿ. ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇನ್ನು ನಾವು ಹೋಗಬೇಕಾಗಿರೋದು ಒಂದೇ ಪ್ಲೇಸ್ ಬಾಕಿ ಇದೆ, ಮಿಕ್ಕಿದೆಲ್ಲ ಏನು ಅಷ್ಟೊಂದು ಹೋಗಬೇಕಾಗಿರೋಂಥದ್ದು ಏನಲ್ಲ. ಪೀಕು ಪಾರ್ಕ್ಗೆ ಹೋಗೋದು ನಾವು ಮಿಸ್ ಮಾಡ್ಕೊಂಡ್ವಿ, ಬಿಕಾಸ್ ಯೆಸ್ಟರ್ಡೇ ತುಂಬಾ ರಶ್ ಇತ್ತು ಪೀಕು ಪಾರ್ಕಲ್ಲಿ. ಸೊ ಅದಕ್ಕೆ ಆಗೋದಿಲ್ಲ, ಹೋದರೂ ಅಷ್ಟೊಂದು ಜನ ಇದ್ದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ನಾಳೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಆದರೆ ಇವತ್ತು ಕೂಡ ತುಂಬಾ ಜನ ಇದ್ದಾರೆ. ಯಪ್ಪ, ಎಲ್ಲಿಂದ ಬಂದಿದ್ದಾರೋ ಅಷ್ಟು ಜನ ಗೊತ್ತಿಲ್ಲ. ಬ್ರೇಕ್ಫಾಸ್ಟು ಅಲ್ಲಿ ಕಾಫಿ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ನಾವು ರೆಸಾರ್ಟಲ್ಲೇ ಮಾಡಿಕೊಂಡು ರೆಡಿಯಾಗಿ ನಾವು ಇಲ್ಲೆಲ್ಲಾದರೂ ದೇವಸ್ಥಾನ ಇದೆಯಾ ಅಂತ, ಬಿಕಾಸ್ ಸೋಮವಾರ ಆಗಿತ್ತು, ಯಾವುದಾದ್ರೂ ಟೆಂಪಲ್ ಇರುತ್ತೇನೋ ಅಂತ ಹೇಳಿ ಹುಡ್ಕೊಂಡು ಬಂದ್ವಿ. ನಮ್ಗೆ ಇಲ್ಲಿ ಒಂದು ಟೆಂಪಲ್ ಕಾಣಿಸ್ತು, ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನ. ತುಂಬಾ ಒಳ್ಳೆಯದು. ಆ್ಯಂಡ್ ನಮಗೆ ಇಷ್ಟೊಂದು ಪವರ್ಫುಲ್ಲಲ್ಲಿ ದೇವರು ಅಂತ ನಮಗೆ ಗೊತ್ತಿಲ್ಲ, ಆದರೂ ನಾವು ಅಂದ್ಕೊಳ್ದೇ ಹೋದ್ವಿ. ಪ್ಲ್ಯಾನೇ ಇರಲಿಲ್ಲ. ಬಟ್ ನಾನು ಸ್ಯಾರಿ ಕೂಡ ಉಟ್ಕೋಬೇಕು, ಬಿಕಾಸ್ ಮಂಡೇ 2 ಡೇಸಿಂದ ನಾನು ಬರೀ ನೈಟ್ ಡ್ರೆಸ್ಸಲ್ಲಿ ಹುಡಿ ಹಾಕ್ಕೊಂಡು ಇದ್ದೆ. ಸೊ ಇವತ್ತಾದರೂ ಸ್ಯಾರಿ ಉಟ್ಕೊಳ್ಳೋಣ ಸ್ವಲ್ಪ ಅಂತ ಹೇಳಿ ಸ್ಯಾರಿ ಉಟ್ಕೊಂಡು ಬಂದ್ವಿ. ನೋಡಿ, ದೇವರು ಎಷ್ಟು ಕಳೆಯಾಗಿ ಎಷ್ಟೊಂದು ಪವರ್ಫುಲ್ಲಾಗಿ ಕಾಣಿಸ್ತಿದೆ. ಅಮ್ಮನವರ ದರ್ಶನ ಮಾಡಿಕೊಂಡು ಇಲ್ಲಿ ಶಿವನಿಗೆ ಈ ಥರ ಕೂಡಿಸಿದ್ರು. ಇಲ್ಲೂ ನಾವು ನೋಡಿಕೊಂಡು ಇಲ್ಲೊಂದು ಕ್ಯಾಟು ಮಲ್ಕೊಂಡು ಬಿಸಿಲು ಕಾಯಿಸ್ತಾ ಇತ್ತು, ಎಷ್ಟು ಕ್ಯೂಟಾಗಿ ಕಾಣಿಸ್ತಿತ್ತು ಅಂತ ಹೇಳಿ ನಾವು ವಿಡಿಯೋ ಮಾಡಿದೆ. ಆಮೇಲೆ ಕೆಲವೊಂದು ಫೋಟೋಸ್ ಅಲ್ಲಿ ತೆಗೆಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಪೀಕು ಪಾರ್ಕ್ಗೆ. ಅಲ್ಲಿಂದ ಹೊರಟ್ವಿ ನಾವು. ಈ ಥರ ನೇಚರ್ ಮಧ್ಯದಲ್ಲಿ ಟೆಂಪಲ್ ತುಂಬ ಚೆನ್ನಾಗಿತ್ತು. ಪೀಕು ಪಾರ್ಕಲ್ಲಿ ನೋಡಿದ್ರಲ್ಲ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ನಾವು ಅಂದ್ಕೊಂಡು ಬಂದ್ವಿ ಅಷ್ಟೊಂದು ಜನ ಇರಲ್ಲ ಅಂತ, ಬಟ್ ಏನು ಹೇಳಬೇಕು ಅಂದರೆ, ಕರೆಕ್ಟಾಗಿ ಏನು ಹೇಳಬೇಕು ಅಂದರೆ, ಫುಲ್ ಜನ ಇದ್ದಾರೆ. ಪಾರ್ಕ್ ತುಂಬ ಜನ ಇದ್ದಾರೆ. ಯಪ್ಪ ದೇವ್ರೆ, ಇಲ್ಲೆಲ್ಲ ಪ್ಲಾಂಟ್ಸ್ ಇತ್ತು, ನನಗೆ ತೊಗೋಬೇಕು ಅನ್ನಿಸ್ತು. ನೋಡೋಣ ಆಮೇಲೆ ಅಂತ ಹೇಳಿ ನಾವು ಬಂದ್ವಿ. ಏನೇನು ಪ್ರಾಣಿಗಳಿದೆ ಅಂತ ನೋಡ್ತಾ ಇದ್ದೀವಿ. ಇದು ಉಷ್ಟ್ರ ಪಕ್ಷಿ. ಇದನ್ನು ಇಂಗ್ಲೀಷಲ್ಲಿ ಏನಂತಾರೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ, ನಿಮಗೆ ಗೊತ್ತಿದ್ದರೆ. ನನಗೆ ಕನ್ನಡದಲ್ಲಿ ಗೊತ್ತು, ಇಂಗ್ಲೀಷಲ್ಲಿ ಗೊತ್ತಿಲ್ಲ. ಸೊ ಅದಕ್ಕೆ ಇದು ಉಷ್ಟ್ರ ಪಕ್ಷಿ. ಇದು ಎಷ್ಟು ಹೈಟಿಗಿದೆ ಅಂದರೆ ಫೋನಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಇದು ಯಾವ ಥರ ಕೋಳಿನೋ ಗೊತ್ತಿಲ್ಲ, ಬಟ್ ಕೋಳಿನೇ, ಪಕ್ಷಿ ಥರ ಇದೆ. ಎಷ್ಟು ಚೆನ್ನಾಗಿದೆ ಕೋಳಿ ಪಕ್ಷಿ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಆಮೇಲೆ ಇನ್ನು ಕೆಲವು ಪಕ್ಷಿಗಳನ್ನ ನೋಡಿಕೊಂಡು ಕುದುರೆ ಮೇಲೆ ಎಲ್ಲ ಮಕ್ಕಳನ್ನ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಬರ್ಡ್ಸ್ ನನ್ನ ಫೇವ್ರೆಟ್. ನಾನು ಅಂದ್ಕೊಂಡು ಬಂದಿದ್ದೆ ಇದನ್ನು ನೋಡಬೇಕು, ನನಗೆ ಹುಡುಕ್ಲಾಡ್ತಿದ್ದೆ ಎಲ್ಲಿದೆ ಅದು ಅಂತ ಹೇಳ್ಬಿಟ್ಟು. ಬರ್ಡ್ಸ್ ಬಂದು ನಮ್ಮ ಮೇಲೆ ಕುತ್ಕೊಳ್ಳೋದು ಎಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಅದಕ್ಕೆ ನಾನು ಕಾಯ್ತಾ ಇದ್ದೆ. ಇಲ್ಲೆಲ್ಲ ಕೇಜ್ ಒಳಗಡೆ ತುಂಬ ಕಲರ್ಫುಲ್ ಬರ್ಡ್ಸ್ ಇತ್ತು. ಕ್ಯಾಮ್ರಲ್ಲಿ ಸರಿಯಾಗಿ ಇದಾಗ್ತಿಲ್ಲ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. 2 ಜೋಡಿ ಹಕ್ಕಿಗಳು ಕುತ್ಕೊಂಡು ಮಾತಾಡ್ತಿರೋದು ಎಷ್ಟು ಕ್ಯೂಟಾಗಿತ್ತು ಅಂದರೆ, ಇದಂತೂ ಸಿಕ್ಕಾಪಟ್ಟೆ ತಿಟ್ಟೆ ಮಾಡ್ತಾಯಿತ್ತು. ಕಂಬಿಗಳಿಂದ ಹೊರಗೆ ಬರೋದಕ್ಕೆ ಹೇಗೆ ಮಾಡ್ತಿದ್ದೆ ನೋಡಿ. ನನಗಂತೂ ಇದನ್ನು ನೋಡಿದಾಗ ಖುಷಿ ಆಗುತ್ತೆ, ಇನ್ನೊಂದು ಬೇಜಾರಾಗುತ್ತೆ. ಹಾರಾಡೋ ಪಕ್ಷಿಗಳನ್ನ ಈ ಥರ ಕೇಜ್ ಒಳಗಡೆ ಹಾಕಿ ಕೂಡಾಕೋದು ಎಷ್ಟರ ಮಟ್ಟಿಗೆ ಕರೆಕ್ಟೋ ನನಗೆ ಗೊತ್ತಿಲ್ಲ. ನನಗಂತೂ ಇಷ್ಟ ಅಲ್ಲ. ಬಿಟ್ಟರೆ ನಾನು ನಿಜವಾಗ್ಲೂ ಎಲ್ಲನೂ ಹೊರಗೆ ಬಿಟ್ಬಿಡ್ತೀನಿ. ಅಲ್ಲಿಗೆ ಹೋದಾಗ ನನಗೆ ಆ ಥರ ಅನ್ನಿಸ್ತು, ಎಲ್ಲನೂ ಬಿಟ್ಬಿಡೋಣ ಅಂತ ಹೇಳಿ. ಅದು ಜೋಡಿ ಹಕ್ಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ವ, ಎಷ್ಟು ರೊಮ್ಯಾಂಟಿಕ್ಕಾಗಿ ಕಾಣಿಸ್ತಿತ್ತು. ಆ್ಯಂಡ್ ಈ ಪಕ್ಷಿಗಳು ಕೂಡ ಇಲ್ಲಿ ತುಂಬಾ ಇದೆ, ಎಷ್ಟಿದೆ ಅಂತ ಲೆಕ್ಕನೇ ಇಲ್ಲ.
ಫೈನಲಿ ನಾನು ಕಾಳು ಕೈಯಲ್ಲಿ ಇಟ್ಕೊಂಡಿದ್ದೆ. ನನ್ನ ಹತ್ರ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಹಿಡ್ಕೊಂಡಿರೋದು ನನಗಿದು ಫಸ್ಟ್ ಟೈಮ್ ನಾನು ಒಂದು ಹಕ್ಕಿನ ಹಿಡ್ಕೊಂಡಿದ್ದು. ನನಗಂತೂ ನೇಚರ್ ಆಗಲಿ ಬರ್ಡ್ಸ್ ಆಗಲಿ ಪ್ರಾಣಿಗಳಾಗಲಿ ತುಂಬಾ ಇಷ್ಟ. ಎಷ್ಟರ ಮಟ್ಟಿಗೆ ಅಂದರೆ ಇನ್ನು ಉಳಿದಿರೋ ಲೈಫೆಲ್ಲ ನಾನು ಅದರೊಟ್ಟಿಗೆ ಕಳಿಬೇಕು ಅನ್ನೋದೇ ನನ್ನ ಆಸೆ. ಇಲ್ಲೊಂದು ಪಕ್ಷಿ ಜೊತೆಯಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಾನು ಸ್ವಲ್ಪ ಕಲರ್ಫುಲ್ ಡ್ರೆಸ್ ಅಲ್ವಾ ನನ್ನ ಸ್ಯಾರಿ, ಅದಕ್ಕೆ ಕಲರ್ಫುಲ್ ಆಗಿರೋದಕ್ಕೆ ಎಲ್ಲನೂ ಒಂಥರ ನನ್ನನ್ನೇ ನೋಡ್ತಾ ಇತ್ತು. ಆ್ಯಂಡ್ ನನ್ನ ಹತ್ರ ಬರ್ತಿತ್ತು ಕೂಡ, ಪಟ್ ಪಟ್ ಅಂತ ಎಷ್ಟು ಬೇಗ ಬರ್ತಿತ್ತು ಪಕ್ಷಿಗಳು. ಅಂದರೆ ಕೆಲವರು ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು, ಅವ್ರ ಹತ್ರ ಹೋಗ್ತಾ ಇರಲಿಲ್ಲ. ಬಟ್ ನನ್ನ ಹತ್ರ ಎಷ್ಟು ಬೇಗ ಈಗ ಹಸ್ಬೆಂಡ್ ಫೋನ್ ಕೆಳಗೆ ಬಿಟ್ಬಿಟ್ಟಿದ್ದಾರೆ, ಅವ್ರ ಮೇಲೆ ಸಿಕ್ಕಾಪಟ್ಟೆ ಪಕ್ಷಿಗಳು ಬಂದು ಕೂತ್ಕೊಂಡ್ಬಿಟ್ಟಿತ್ತು. ಸೊ ಅದಕ್ಕೆ ಅವರು ಕ್ಯಾಮ್ರಾ ನೀಟಾಗಿ ಇಟ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಫೋನ್ನ. ನನ್ನ ಮೇಲೆ ಕೂಡ ಎಷ್ಟೊಂದು ಬಂತು ಅಂದರೆ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗಂತೂ ಎಷ್ಟು ನಗಾಡಿದ್ದೀನಿ ಅಂತಂದರೆ ಯಪ್ಪ. ಬಿಕಾಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಅದು. ನನಗೆ ಪಕ್ಷಿಗಳು ಕಂಡ್ರೆ ತುಂಬಾ ಇಷ್ಟ. ಸೊ ಅದಕ್ಕೆ ಅವ್ರ ಮೇಲೆ ಕೂಡ ತುಂಬಾ ಕೂತ್ಕೊಂಡು ಇದು ಮಾಡ್ತಿತ್ತು. ಯಪ್ಪ ಈ ಪಕ್ಷಿ ಅಂತೂ ಇದ್ರ ಹೆಸ್ರೇನೋ ನನಗೆ ಗೊತ್ತಿಲ್ಲ. ಬಟ್ ಈ ಒಂದು ಪಕ್ಷಿ ತುಂಬಾ ವೆಯ್ಟ್ ಇತ್ತು. ಕೈ ಮೇಲೆ ಕೂತ್ಕೊಂಡಾಗ ಅದ್ರ ಕಾಲು ಎಷ್ಟು ಬಿಸಿಯಾಗಿತ್ತು ಅಂದರೆ, ಆ್ಯಂಡ್ ತುಂಬಾ ಭಯ ಆಯಿತು. ಅದ್ರ ಲೈಕ್ ಮೂಗು ಎಷ್ಟೊಂದು ಶಾರ್ಪಾಗಿತ್ತು ಅಂದರೆ ಸುಮ್ಮನೆ ಕಡಿದ್ರೆ ಸಾಕು. ಚಿಕ್ಕ ಪಕ್ಷಿಗಳಂದರೆ ಸ್ವಲ್ಪ ಖುಷಿಯಾಗುತ್ತೆ. ಇದು ತುಂಬಾ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಫೋನಲ್ಲಿ ಅಷ್ಟು ದೊಡ್ಡದಾಗಿ ಕಾಣಿಸ್ತಿಲ್ಲ. ಡೈರೆಕ್ಟಾಗಿ ಎಷ್ಟು ದೊಡ್ಡದಾಗಿದೆ ಅಂದರೆ ಅದು ಫಸ್ಟ್ ಟೈಮ್ ಇಷ್ಟು ದೊಡ್ಡದಾಗಿರೋ ಪಕ್ಷಿನ ನೋಡ್ತಾ ಇರೋದು. ಇದು ಎಲ್ಲ ಇಲ್ಲಿಂದಲ್ಲ ಅನಿಸುತ್ತೆ, ಬೇರೆ ಕಡೆಯಿಂದ ತರಿಸಿರೋದು. ಆ್ಯಂಡ್ ನಾವು ಈ ಪೀಕು ಪಾರ್ಕ್ ಇದೆ ಅನ್ನೋದು ನಮ್ಗೆ ಅಷ್ಟು ಗೊತ್ತಿಲ್ಲ. ನಾನು ಲಾಸ್ಟ್ ಟೈಮ್ ನಂದು ಮುಂಚೆ ತೊಗೊಂಡಿದ್ದ ಶಿಟ್ಸುನ ಬ್ರೀಡರ್ ಇದ್ದಾರಲ್ಲ ಅವ್ರು ನನಗೆ ಹೇಳಿದರು, ಈ ಥರ ಪೀಕು ಪಾರ್ಕ್ಗೆ ಹೋಗಿ ನಾನು ಅಲ್ಲೊಂದು 15 ಶಿಡ್ಸುನ ಕೊಟ್ಟಿದ್ದೀನಿ, ನಾನೇ ಕೊಟ್ಟಿರೋದಲ್ಲಿಗೆ ಅಂತ ಹೇಳಿದ್ರು. ಶಿಡ್ಸು ಅಂತ ಅಂದಿದ್ದೆ ನಾನು, ನಾಳೆ ಹೋಗಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟೆ ನಾನು. ಆ್ಯಂಡ್ ಈ ಒಂದು ಪಕ್ಷಿ ನನಗೆ ತುಂಬಾ ಇಷ್ಟ ಆಯಿತು. ಬರುತ್ತಾ ನನ್ನ ಹತ್ರ ಅಂತ ನಾನು ತುಂಬ ವೆಯ್ಟ್ ಮಾಡಿದೆ. ಇನ್ನೊಂದು ಏನಾಯಿತು ಅಂದರೆ ತುಂಬ ಜನ ಅದಕ್ಕೆ ಫುಡ್ ಕೊಡೋದ್ರಿಂದ ಆ ಫುಡ್ ತೊಗೋಬೇಕು ಅಂತ ಅನಿಸಲ್ಲ, ಅದಕ್ಕೆ ತುಂಬ ಆಗಿಬಿಡುತ್ತಲ್ವ. ಸೊ ಅದಕ್ಕೆ ಕೆಲವೊಂದು ಬರ್ತಾ ಇರಲಿಲ್ಲ, ಇನ್ನು ಕೆಲವೊಂದು ಬರ್ತಾ ಇತ್ತು. ಈ ಒಂದು ಪ್ಲೇಟಲ್ಲಿ ಪಪ್ಪಾಯ ಎಲ್ಲ ಹಾಕಿ ಇಟ್ಟಿದ್ರು. ಆ ಪ್ಲೇಟ್ನ ಇಟ್ಕೊಂಡ್ರೆ ಪ್ಲೇಟ್ ಮೇಲೆ ಪಕ್ಷಿಗಳು ಕುತ್ಕೊಂಡಿರುತ್ತೆ. 2 ಪಕ್ಷಿಗಳು ಕುತ್ಕೊಂಡು ಎಷ್ಟು ಚೆನ್ನಾಗಿ ತಿಂತಿದ್ದೆ. ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇನ್ನು ಬೇರೆ ಬೇರೆ ಪಕ್ಷಿಗಳೆಲ್ಲ ಬಂದುಬಿಡ್ತು ನಾನು ಇಟ್ಕೊಂಡಿದ್ದೆ. ನನಗಂತೂ ಎಷ್ಟು ಖುಷಿಯಾಗುತ್ತೆ ಅಂದರೆ ನನ್ನ ಹತ್ರ ಪ್ರಾಣಿಗಳು ಬಂದರೆ ಎಷ್ಟು ಮಟ್ಟಿಗೆ ಖುಷಿಯಾಗುತ್ತೆ ಅಂದರೆ ತುಂಬ ಖುಷಿ. ಆ ಖುಷಿ ಹೇಳ್ಕೊಳ್ಳೋಕ್ಕೆ ಆಗಲ್ಲ ನಿಜವಾಗ್ಲೂ. ಈ ಒಂದು ಶಿಟ್ಸು ಅಂತೂ ನಾನು ಕುತ್ಕೊಂಡಿದ್ದೆ, ನನ್ನ ಹತ್ರ ಬಂದುಬಿಡ್ತು. ನನಗೆ ಗೊತ್ತಿಲ್ಲ, ಇದನ್ನು ಎತ್ಕೊಂಡಿದ್ದೆ, ಅದು ನನ್ನ ಜೊತೆಯಲ್ಲಿರೋದು ನಡ್ಕೊಳ್ತಾ ಇರೋದು ನೋಡಿದ್ರೆ ನಾನು ಎಷ್ಟೋ ದಿನದಿಂದ ಇದನ್ನು ಬೆಳೆಸಿದ್ದೀನಿ, ಸಾಕಿದ್ದೀನಿ ಅನ್ನೋ ಥರ ಅದಕ್ಕೂ ಅನ್ನಿಸ್ತಿದೆ. ಆ್ಯಂಡ್ ನನಗೂ ಅನ್ನಿಸ್ತಿದೆ, ಗೊತ್ತಿಲ್ಲ. ನಾನು ಸಾಕಿರೋದ್ರಿಂದ, ಪ್ರಾಣಿಗಳು ಸಾಕಿರೋದ್ರಿಂದ, ಅದನ್ನು ತುಂಬ ಪ್ರೀತಿಯಾಗಿ ನೋಡ್ಕೊಳ್ಳೋದ್ರಿಂದ ಯಾವುದೇ ಒಂದು ಪೆಟ್ಟಾಗಲಿ ಬೇಗ ನನ್ನ ಹತ್ರ ಬಂದುಬಿಡುತ್ತೆ. ನೋಡಿ, ನಾನು ಬಿಟ್ಟರು ಅದು ನನ್ನ ಹತ್ರನೇ ಇದೆ, ನನ್ನ ಹತ್ರನೇ ಬರ್ತಿದೆ. ಆ ಥರ 3-4 ಟೈಮ್ಸ್ ಮಾಡಿದೆ. ಆ್ಯಂಡ್ ನಾನು ಹೋಗು ಮಾಡಿದೆ, ನಾನು ಬಿಟ್ಟು ಹೋಗಲೇ ಇಲ್ಲ. ಅದ್ರ ಹೆಸರು ಲಿಯೋ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಶಿಟ್ಸು ಒಳಗಡೆ ಈ ಥರ ಬಿಟ್ಟಿದ್ರು, ಅದು ನೋಡಿದ್ರಲ್ಲ ಮಗು ಥರ ಇದೆ, ಅದಕ್ಕೆ ಮಕ್ಕಳು. ಯಪ್ಪ, ಫೈನಲಿ ನಾವು ಹೊರಡೋ ಟೈಮ್ ಬಂತು. ಬೇಜಾರಾಗ್ತಿದೆ, ನನ್ನ ಫೇಸಲ್ಲಿ ನೋಡಿ ಹೇಗೆ ಕಾಣಿಸ್ತಿದೆ ಬೇಜಾರಾಗ್ತಾ ಇರೋದು. ಫೈನಲಿ ನಮ್ಮ ವೆಕೇಷನ್ ಮುಗೀತು. ಎರ್ಕಾಡ್ನ ಬಿಟ್ಟು ಈಗ ಹೊರಟಿದ್ದೀವಿ. ಪೀಕು ಪಾರ್ಕ್ ಮಾತ್ರ ತುಂಬಾ ಮೆಮೊರೇಬಲ್ ಆಗಿ ಉಳ್ಕೊಳ್ಳುತ್ತೆ. ಬಿಕಾಸ್ ಎಷ್ಟು ಪಕ್ಷಿಗಳು ನೋಡಿದ್ದು, ಪ್ರಕೃತಿ ಪಕ್ಷಿಗಳು ಮತ್ತು ಶಿಟ್ಸು. ಅದ್ರ ಹೆಸರು ಲಿಯೋ ಅಂತ ಹೇಳಿ. ನಾನು ಬಿಟ್ಟು ಹೋಗೇ ಇಲ್ಲ, ಅದನ್ನು ಬಿಟ್ಟು ಬರೋಕ್ಕೂ ಸ್ವಲ್ಪ ಬೇಜಾರಾಯಿತು. ಬೇಗ ಮನೆಗೆ ಹೋಗಬೇಕು, ಬಿಕಾಸ್ ನಾನು ನನ್ನ ಮಕ್ಕಳನ್ನ ನೋಡಬೇಕು. ಹೊರಟ್ವಿ, ಇನ್ನೇನು ಬೇಗ ಹೋಗೋದೆ. ಮನೇಲಿ ಅಪ್ಪ ಅಮ್ಮ ಇದ್ದರು, ಈಗ ಹೊರಟಿದ್ದಾರೇನೋ ಗೊತ್ತಿಲ್ಲ. ಇಲ್ಲಿಂದ ಇನ್ನೊಂದು 5 ಅವರ್ಸ್ ಅಷ್ಟೇ ಬ್ಯಾಂಗ್ಳೂರಿಗೆ ರೀಚ್ ಆಗಿಬಿಡ್ತೀವಿ. ಬಾಯ್. ಎರ್ಕಾಡ್ ಚೆಕ್ಔಟ್ ಮಾಡಿ ಆಯಿತು, ಈಗ ಹೊರಟಿದ್ವಿ.
ನಾನು ಆಗಲೇ ಹೇಳೋದಲ್ಲ, ನನಗೆ ಇಲ್ಲಿ ಕಾಫಿ ತುಂಬಾ ಇಷ್ಟ ಆಯಿತು. ನನ್ನ ಹಸ್ಬೆಂಡ್‌ಗೆ ಕೂಡ ತುಂಬಾ ಇಷ್ಟ ಆಯಿತು ಕಾಫಿ ಇಲ್ಲಿ. ಮತ್ತೆ ಇನ್ನೊಂದು ಸಾರಿ ಹೋಗೋಣ ಅಂತೇಳಿ ಅಲ್ಲಿ ಕಾಫಿ ಕುಡಿದು ಮಧ್ಯಾಹ್ನ ಆಗೋಗ್ಬಿಡುತ್ತೆ, ಹೊಟ್ಟೆ ಹಶ್ವಾಗುತ್ತೆ ಅಂತ ನಾನು ಮ್ಯಾಗಿನ ಪಾರ್ಸೆಲ್ ಮಾಡಿಕೊಂಡೆ. ನಾವು ನಾರ್ಮಲ್ ಸೇಲಂ ರೂಟಲ್ಲಿ ಹೋಗ್ತಾ ಇಲ್ಲ, ಇನ್ನೊಂದು ಹಿಂದೆಗಡೆಯಿಂದ ಹೋಗ್ಬೋದು, ಸ್ವಲ್ಪ ಶಾರ್ಟ್‌ಕಟ್ ಇದೆ ಅಂತ ಹೇಳಿ ನಾವಲ್ಲಿ ಬೋರ್ಡ್ ನೋಡಿ ಬಂದ್ರಿ. ಬಟ್ ಬರೋದೇನೋ ಬಂದ್ರಿ, ಏನಾಯಿತು ಅಂದರೆ ಒಂದೇ ಒಂದು ವೆಹಿಕಲ್ ಕೂಡ ಇಲ್ಲಿ ಎಲ್ಲೂ ನಮಗೆ ಕಾಣಿಸ್ಲಿಲ್ಲ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಸಣ್ಣ ಸಣ್ಣ ವಿಲೇಜ್ಗಳಲ್ಲಿ ಚಿಕ್ಕದು ಅಂದರೆ ಪ್ರೈವೇಟು ಎಸ್ಟೇಟ್ಗಳೆಲ್ಲ ಒಳಗಡೆ ಹೋಗ್ತಿದೆ ರೋಡು. ನಮಗೆ ಅನ್ನಿಸ್ತು ಅರ್ಧ ಬಂದುಬಿಟ್ವಿ, ಆಮೇಲೆ ಅನ್ನಿಸ್ತು ರಿಟರ್ನ್ ಹೋಗ್ಬಿಡೋಣ. ಅಂದರೆ ರಿಟರ್ನ್ ಹೋಗಬೇಕು ಅಂದರೆ ಇನ್ನೂ ತುಂಬ ಮೇಲೆ ಹತ್ತಬೇಕಾಗುತ್ತೆ. ಬರೋದು ಬಂದುಬಿಟ್ಟಿದ್ದೀವಿ, ಇನ್ನು ಸ್ವಲ್ಪನೇ ಇರೋದು ಬಿಡು, ಹೋಗೋಣ ಅಂದ್ಕೊಂಡು ಹೋಗ್ತಾನೇ ಇದ್ದೀವಿ. ಮಿನಿಮಮ್ ಅಂದರೂ ನಾವು ಈ ಒಂದು ರೂಟಲ್ಲಿ ಬಂದಿದ್ದು ಒಂದು 4 ಬೆಟ್ಟಗಳನ್ನ ಇಳಿದು ಬಂದಿದ್ದೀವಿ. ಆ್ಯಂಡ್ ನಮಗೇನು ಅಂತಂದರೆ ಸ್ವಲ್ಪ ಶಾರ್ಟ್‌ಕಟ್ಟೇ ಆಯಿತು, ಬೇಗನೆ ನಾವು ರೀಚ್ ಆದ್ವಿ ಹೈವೇಗೆ. ಬಟ್ ಆದರೆ ಸಿಕ್ಕಾಪಟ್ಟೆ ಭಯ ಆಯಿತು. ಯಪ್ಪಾ, ಯಾವ ರೂಟಲ್ಲಿ ಬರ್ತಾ ಇದ್ದೀವಿ ನಾವು, ಎಲ್ಲಿಗೆ ಹೋಗ್ತಿದೆ ಏನು ಅಂತ. ನೆಟ್ವರ್ಕು ಇಲ್ಲ, ಏನೂ ಇಲ್ಲ, ಮ್ಯಾಪ್ ಹಾಕ್ಕೊಳ್ಳೋಕ್ಕಾಗ್ತಿಲ್ಲ. ಬಟ್ ಅಲ್ಲಿ ಕೆಲವರು ಅಲ್ಲಿ ಲೋಕಲ್ ಸಿಕ್ಕಿದ್ರಲ್ಲ, ಅವ್ರನ್ನ ನಾವು ಕೇಳಿದ್ವಿ. ಇಲ್ಲ ಹೋಗುತ್ತೆ, ಬಟ್ ರೋಡ್ ಚೆನ್ನಾಗಿಲ್ಲ, ನೀವು ಯಾಕೆ ಈ ಕಡೆ ಬಂದ್ರಿ, ಆ ಕಡೆ ಹೋಗ್ಬೋದಾಗಿತ್ತು ಅಂತ. ಮೇನ್ ಹೇಳಬೇಕು ಅಂದರೆ ಹಸ್ಬೆಂಡ್ ಈ ಒಂದು ರೂಟಲ್ಲಿ ಏನಕ್ಕೆ ಪ್ಲ್ಯಾನ್ ಮಾಡಿದ್ದು ಹೋಗಬೇಕು ಅಂತಂದರೆ, ಲಾಸ್ಟ್ ನಾವು ಬರುವಾಗ ಸೇಲಂ ರೂಟಿಂದ ಬರುವಾಗ ನಮಗೆ ತುಂಬಾ ಟ್ರಾಫಿಕ್ ಆಯಿತು. ತುಂಬ ಜನ ಬರ್ತಾ ಇದ್ರಲ್ಲ, ಸೊ ಅದಕ್ಕೆ ತುಂಬ ಟ್ರಾಫಿಕ್ ಆಗಿದ್ದಕ್ಕೆ ಬೆಟ್ಟ ಹತ್ತೋ ಪ್ಲೇಸಲ್ಲಿ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಬಂದಿದ್ದು. ಟ್ರಾಫಿಕ್ ಅಂತ ಹೇಳಿಬಿಟ್ಟು ಈ ರೂಟಲ್ಲಿ ಬಂದು ಹಸ್ಬೆಂಡ್ಗೂ ಭಯ ಆಯಿತು, ನನಗೂ ಭಯ ಆಯಿತು. ನೋಡಿದ್ರಲ್ಲ ಎಷ್ಟು ತುದಿಯಲ್ಲಿದೆ ರೋಡು, ಚಿಕ್ಕ ರೋಡಿದೆ. ಸ್ವಲ್ಪ ಏನಾದರೂ ಕಲ್ಲುಗಳಿಗೆ ಸ್ಕಿಡ್ ಆಯಿತು ಅಂದರೆ ಕೆಳಗೆ ಪಾತಾಳಕ್ಕೆ ಹೋಗಿ ಬೀಳ್ತೀವಿ. ಅಷ್ಟು ಹೆದರಿಕೆ ಆಯಿತು ನಮಗೆ ಈ ರೂಟಲ್ಲಿ ಬರ್ತಾಯಿದ್ರೆ. ಮತ್ತು ಏನು ಅಂತಂದರೆ ನಾನು ಪೂರ್ತಿ ವೀಡಿಯೋ ಮಾಡಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಈ ರೋಡಲ್ಲಿ ಬಂದಿದ್ದಕ್ಕೆ. ಫೈನಲಿ ನಾವು ಹೈವೇಗೆ ರೀಚ್ ಆಗಿದೆ. ನನಗೆ ತುಂಬಾ ಟಯರ್ಡ್ ಆಯಿತು. ನಾನು ಘಾಟ್ ಸೆಕ್ಷನಲ್ಲಿ ನಿದ್ದೆ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಅವರು ಒಬ್ಬರೇ ಇರ್ತಾರೆ ಅಂತ ಹೇಳ್ಬಿಟ್ಟು ನಾನು ಮಲ್ಕೊಂಡೆದ್ದು. ಈ ಥರ ಇದು ತೆಂಗಿನಕಾಯಿದು ಮೊಳಕೆ ಹಾಕಿರೋದಂತೆ, ಫಸ್ಟ್ ಟೈಮ್ ತಿಂತಾ ಇರೋದು. ನನಗಂತೂ ತುಂಬ ವಿಚಿತ್ರ ಅನ್ನಿಸ್ತು, ಏನು ಕಾಯಿದು ಅಂತ ಹೇಳಿ. ಆಮೇಲೆ ಊಟಕ್ಕೆ 4 o'clock ಆಗಿತ್ತು, ಊಟ ಮಾಡ್ತಾಯಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗಬೇಡಿ.